TET ಪತ್ರಿಕೆ 2ರಲ್ಲಿ ಬಂದಿರತಕ್ಕಂಥ ವಿಷಯ ಕನ್ನಡದ ಸಂಭವನೀಯ ಕೀ ಉತ್ತರಗಳನ್ನು ನೋಡೋಣ. ಮೊದಲನೆಯದಾಗಿ ಪ್ರಶ್ನೆ ಸಂಖ್ಯೆ 1. ಬಯಸಿದ್ದನ್ನು ನೀಡುವ ಅದ್ಭುತ ರಹಸ್ಯ ಶಕ್ತಿಯನ್ನು ಅಡಗಿಸಿಡುವ ಜಾಗ. ಸರಿಯಾದ ಉತ್ತರ ಮನಸ್ಸಿನ ಆಳದಲ್ಲಿ. ಪ್ರಶ್ನೆ ಸಂಖ್ಯೆ 2. ಮನುಷ್ಯ ಬಂಧಿತನಾಗಿರುವುದು. ಸರಿಯಾದಂಥ ಉತ್ತರ ಪರಿಮಿತ ಹಾಗೂ ಸಂಕುಚಿತ ಭಾವನೆಯಿಂದ. ಪ್ರಶ್ನೆ ಸಂಖ್ಯೆ 3. ಮನುಷ್ಯನು ಕಣ್ಣು ಮುಚ್ಚಿಕೊಂಡು ಕತ್ತಲೆ ಎಂದು ಅಳುವ ಸ್ಥಿತಿಗೆ ಕಾರಣ ಅಜ್ಞಾನ. ಪ್ರಶ್ನೆ ಸಂಖ್ಯೆ 4. ತುಣುಕು ವಸ್ತುವಿನಲ್ಲಿ ಅಪಾರ ಶಕ್ತಿ ಇದೆ ಎಂದು ಹೇಳಿದವರು. ಉತ್ತರ ಐನ್ಸ್ಟೀನ್. ಪ್ರಶ್ನೆ ಸಂಖ್ಯೆ 5. ಚಿಂತಾಮಣಿ ಎಂದರೆ ಬಯಸಿದ್ದನ್ನು ನೀಡುವ ಅದ್ಭುತ ಶಕ್ತಿ. ಪ್ರಶ್ನೆ ಸಂಖ್ಯೆ 6. ಮನುಷ್ಯನ ಮನಸ್ಸು ಬಾಲ್ಯದಿಂದ ಹರಿಯುತ್ತಿರುವ ಜಾಗ. ಉತ್ತರ ಹೊರಗಡೆ. ಪ್ರಶ್ನೆ ಸಂಖ್ಯೆ 7. ಸಹಸ್ರಾರು ವರ್ಷಗಳಿಂದ ಜನ ತಿಳಿದಿರುವುದು ಭೂಮಿ ಚಪ್ಪಟೆ ಎಂದು. ಪ್ರಶ್ನೆ ಸಂಖ್ಯೆ 8. ಆಂತರ್ಯ ತಾಳ ಪದದಲ್ಲಿರುವ ಸಂಧಿ. ಉತ್ತರ ಸವರ್ಣದೀರ್ಘ ಸಂಧಿ. ನೆಕ್ಸ್ಟ್ ಕ್ವೆಶ್ಚನ್. ಸೂಚನೆ: ಈ ಕೆಳಗಿನ ಪದ್ಯಭಾಗವನ್ನು ಓದಿಕೊಂಡು 9ರಿಂದ 15ರವರೆಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಪ್ರಶ್ನೆ ಸಂಖ್ಯೆ 9. ನವ ಸಂವತ್ಸರ ಭೂಮಿಗೆ ಬರುವಾಗ ಇದನ್ನು ತರುವುದು. ಉತ್ತರ ಸುರಲೋಕದ ಸಂಪದ. ಪ್ರಶ್ನೆ ಸಂಖ್ಯೆ 10. ದಬ್ಬುವುದು ಇದನ್ನು. ಉತ್ತರ ಸಂಶಯ ಮತ್ತು ದ್ವೇಷಾಸೂಯೆ. ಪ್ರಶ್ನೆ ಸಂಖ್ಯೆ 11. ಉರಿಯಬೇಕಿರುವುದು ಸತ್ಯದ. ಉತ್ತರ ಸತ್ಯದ ಊದಿನ ಕಡ್ಡಿ. ಪ್ರಶ್ನೆ ಸಂಖ್ಯೆ 12. ನವ ಸಂವತ್ಸರ ಮೀಸಲಾಗಿರುವುದು. ಉತ್ತರ ಪ್ರೇಮಕ್ಕೆ. ಕಲಿಮಲ್ಲ. ಸರಿಯಾದ ಆಯ್ಕೆ ಬೇವು ಬೆಲ್ಲ ಸವಿಯುವವನು. ಪ್ರಶ್ನೆ ಸಂಖ್ಯೆ 14. ನವ ಸಂವತ್ಸರದೊಂದಿಗೆ ನಮ್ಮನ್ನು ಕರೆದಿರುವುದು. ಉತ್ತರ ಯುಗಾದಿ. ಪ್ರಶ್ನೆ ಸಂಖ್ಯೆ 15. ಹೆಜ್ಜೇನು ಪದದಲ್ಲಿರುವ ಸಮಾಸ. ಸರಿಯಾದ ಉತ್ತರ ಕರ್ಮಧಾರೆಯ ಸಮಾಸ. ವೈಕುಂಠ ಪದದ ಗುಣಿತಾಕ್ಷರ. ಉತ್ತರ ಆಯ್ಕೆ 3. ಪ್ರಶ್ನೆ ಸಂಖ್ಯೆ 17. ರಮೇಶನು ತನ್ನ ಪುಸ್ತಕವನ್ನು ರವಿ ಮತ್ತು ರಂಜಿತ್ಗೆ ನೀಡಿದನು. ಈ ಪದಗಳಲ್ಲಿ ಆತ್ಮಾರ್ಥಕ ಸರ್ವನಾಮ. ಸರಿಯಾದ ಆಯ್ಕೆ 2. ತಣ್ಣ. ಪ್ರಶ್ನೆ ಸಂಖ್ಯೆ 18. ದ್ವಿರುಕ್ತಿಗೆ ಉದಾಹರಣೆ. ಉತ್ತರ ಆಯ್ಕೆ 3. ಎ ಮತ್ತು ಬಿ. ತುತ್ತ ತುದಿ ಮತ್ತು ಎಲೆಲೆ. ಪ್ರಶ್ನೆ ಸಂಖ್ಯೆ 19. ವಿದ್ಯಾರ್ಥಕ ಕ್ರಿಯಾ ರೂಪ. ಸರಿಯಾದ ಆಯ್ಕೆ 2. ಮಾಡುವೆವು. ಪ್ರಶ್ನೆ ಸಂಖ್ಯೆ 20. ಸ್ವಾವಲಂಬನೆ ಪದದ ವಿರುದ್ಧ ಪದ
ಆಯ್ಕೆ 4 ಪರಾವಲಂಬನೆ. ಪ್ರಶ್ನೆ ಸಂಖ್ಯೆ 21 ಆಲಿಸುವಿಕೆಯ ದೋಷಕ್ಕೆ ಸೂಕ್ತವಲ್ಲದ ಕಾರಣ. ಆಯ್ಕೆ 3 ಆಸಕ್ತಿಪೂರ್ಣವಾಗಿ ಕೇಳುವುದು. ಪ್ರಶ್ನೆ ಸಂಖ್ಯೆ 22 ಉಪನ್ಯಾಸ ಪದ್ಧತಿಯ ಒಂದು ಅನಾನುಕೂಲ ಅಂಶ. ಆಯ್ಕೆ 4 ಮಕ್ಕಳ ಚಟುವಟಿಕೆಗಳಿಗೆ ಅವಕಾಶವಿರುವುದಿಲ್ಲ. ಪ್ರಶ್ನೆ ಸಂಖ್ಯೆ 23 ಗದ್ಯ ಬೋಧನೆಯ ಗುರಿ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 3. ಪ್ರಶ್ನೆ ಸಂಖ್ಯೆ 24 ವ್ಯಾಕರಣ ಬೋಧನೆಯ ಉದ್ದೇಶವಲ್ಲದ್ದು. ಸರಿಯಾದ ಉತ್ತರ ಆಯ್ಕೆ 4 ಪದ್ಯವನ್ನು ರಾಗವಾಗಿ ಹಾಡಲು ಕಲಿಸುವುದು. ಪ್ರಶ್ನೆ ಸಂಖ್ಯೆ 25 ಭಾಷಾಂತರಕ್ಕೆ ಸೂಕ್ತವಲ್ಲದ ಹೇಳಿಕೆ. ಉತ್ತರ ಆಯ್ಕೆ 3 ಮೂಲ ಪಠ್ಯವನ್ನು ಆಧಾರವಾಗಿಟ್ಟುಕೊಂಡು ಹೊಸ ಪಠ್ಯ ಸೃಜಿಸುವುದು. ಪ್ರಶ್ನೆ ಸಂಖ್ಯೆ 26 ಘಟಕವು ವ್ಯವಸ್ಥಿತಗೊಳಿಸಲ್ಪಟ್ಟ ವಿಜ್ಞಾನ ಅಥವಾ ಕಲೆಯ ಪರಿಸರದ ಅರ್ಥಗರ್ಭಿತ ಪ್ರಮುಖ ನೋಟ ಎಂದು ವಿವರಿಸಿದವರು. ಆಯ್ಕೆ 1 ಮಾರಿಸನ್. ಪ್ರಶ್ನೆ ಸಂಖ್ಯೆ 27 ಭಾಷಾ ಪ್ರಯೋಗಾಲಯದಲ್ಲಿ ಭಾಷೆಯನ್ನು ಕಲಿಸಲು ಸೂಕ್ತವಲ್ಲದ ವಿಧಾನ. ಉತ್ತರ ಆಯ್ಕೆ 2 ಗ್ರಂಥಾಲಯ ಕಾರ್ಯಾಚರಣೆ. ಪ್ರಶ್ನೆ ಸಂಖ್ಯೆ 28 ಲಿಖಿತ ಪರೀಕ್ಷೆಯ ಅನುಕೂಲವಲ್ಲದ್ದು. ಉತ್ತರ ದೊಡ್ಡ ಗುಂಪು ನಿರ್ವಹಣೆ ಕಷ್ಟ. ಪ್ರಶ್ನೆ ಸಂಖ್ಯೆ 29 ಪ್ರಶ್ನೆ ಪತ್ರಿಕೆಯ ಕನ್ನಡಿ. ಸರಿಯಾದ ಉತ್ತರ ಆಯ್ಕೆ 4 ನೀಲನಕಾಶೆ. ಪ್ರಶ್ನೆ ಸಂಖ್ಯೆ 30 ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿಂದುಳಿವಿಕೆಗೆ ಸೂಕ್ತವಲ್ಲದ ಕಾರಣ. ಉತ್ತರ ಆಯ್ಕೆ 3 ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. Thanks for watching. Subscribe more videos.